ಕಾಂಗ್ರೆಸ್ ಪಾರ್ಟಿಯಲ್ಲಿ ನಡೀತಕ್ಕಂತಹ ಒಂದು ಬೆಳವಣಿಗೆ ಏನೈತೆ ಅಂತಂದರೆ ಮುಸ್ಲಿಂ ನಾಯಕರಿಗೆ ಷಡ್ಯಂತ್ರ ಮಾಡಿ ಮುಸ್ಲಿಂ ನಾಯಕರನ್ನು ತುಳಿಯುವ ಪ್ರಯತ್ನ ನಡೀತಾ ಇದೆ. ಅದರ ಸಲುವಾಗಿ ನಾವು ಈ ಕಾನ್ಫರೆನ್ಸನ್ನು ಕರೆದಿದ್ದೇವೆ. ನಮ್ಮ ಪಕ್ಷದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಜಮೀರ್ ಅಹಮದ್ ಸಾಹೇಬರು ಒಬ್ಬ ಪ್ರಶ್ನಾತೀತ ನಾಯಕ, ಸರ್ವ ಜನಾಂಗದ ನಾಯಕರವರು. ಅದರಲ್ಲೂ ಮುಸ್ಲಿಂ ಸಮಾಜಕ್ಕೆ ಅವರು ಒಬ್ಬ ಅನ್ಕ್ವಶನೇಬಲ್ ಲೀಡರ್, ಪ್ರಶ್ನಾತೀತ ನಾಯಕರವರು. ಈ ಬೇರೆ ನಾಯಕರು ತಾವು ಸೋಕಾಲ್ಡ್ ನಾವು ಮುಸ್ಲಿಂ ನಾಯಕರು ಅಂತೇಳಿ ಹೇಳ್ಕೊಂಥವ್ರು ಅವರ ಒಂದು ಷಡ್ಯಂತ್ರದ ಫಲವಾಗಿ ಜಮೀರ್ ಅಹಮದ್ ಸಾಹೇಬರ ಹೆಸರನ್ನು ಕೆಡಿಸ್ತಾ ಇದ್ದಾರೆ. ಅವರನ್ನು ನಮ್ಮ ಜಮೀರ್ ಅಹಮದ್ ಸಾಹೇಬರು ಇದ್ದರೆ ನಮ್ಮ ಸಮಾಜದ ಎಲ್ಲ ಬೆಂಬಲ ಐತಿ. ನಮ್ಮ ಈ ಹಾವೇರಿ ಜಿಲ್ಲೆ ಅವರಿಗೆಲ್ಲ ಸಪೋರ್ಟ್ ಐತಿ. ನಮ್ಮ ಜಮೀರ್ ಅಹಮದ್ ಸಾಹೇಬರು ಆಮೇಲೆ ನಸೀರ್ ಅಹಮದ್ ಸಾಹೇಬ್ರ ವಿರುದ್ಧ ಏನು ಹೈಕಮಾಂಡ್ನವರು ಆಮೇಲೆ ಅಬ್ದುಲ್ ಜಬ್ಬಾರ್ ವಿರುದ್ಧ ಹೈಕಮಾಂಡ್ನವರು ತೆಗೆದುಕೊಂಡಂತಹ ಒಂದು ಪಕ್ಷದ ನಿರ್ಧಾರವನ್ನು ಹಿಂತೆಗೆದುಕೊಳ್ಬೇಕು. ಆಮೇಲೆ ಜಮೀರ್ ಅಹಮದ್ ಸಾಹೇಬರಿಗೆ ಪಕ್ಷದಲ್ಲಿ ಟಾರ್ಗೆಟ್ ಮಾಡಬಾರ್ದು. ಅವರು ಇಲ್ಲ ಅಂತ ಹೇಳಿದ್ರೆ ಕಾಂಗ್ರೆಸ್ ಪಕ್ಷ ಇಲ್ಲ, ನಮ್ಮ ಸಮಾಜದ ಬೆಂಬಲ ಇಲ್ಲ. ಇಡೀ ಕರ್ನಾಟಕದಾದ್ಯಂತ ಅಷ್ಟೇ ಅಲ್ಲ, ರಾಜ್ಯದ ಆಚೆಗೆಯೂ ಜಮೀರ್ ಅಹಮದ್ ಸಾಹೇಬರು ಒಬ್ಬ ಪ್ರಶ್ನಾತೀತ ನಾಯಕರು, ಆಮೇಲೆ ಸರ್ವ ಜನಾಂಗದ ನಾಯಕರವರು.